ವೀಕ್ಷಕರೇ, ಆಧುನಿಕ ಜೀವನ ಶೈಲಿಯಿಂದ ಸಾಕಷ್ಟು ಆರೋಗ್ಯ ಸಂಬಂಧಿತ ರೋಗಗಳು ಕಾಯಿಲೆಗಳು ನಮಗೆ ಕಾಣಿಸಿಕೊಳ್ತಾ ಇರುತ್ತೆ. ಅದರಲ್ಲೂ ಕೂಡ ಮುಖ್ಯವಾಗಿ ವಯಸ್ಸಾಗ್ತಾ ಹೋದ ಹಾಗೆ ಕೀಲು ನೋವಿನ ಸಮಸ್ಯೆ, ಅದರಲ್ಲೂ ಕೂಡ ಬೆನ್ನು ನೋವಿನ ಸಮಸ್ಯೆ ಆಗಿರಬಹುದು, ಮತ್ತೆ ಮೊಣಕಾಲು ನೋವಿನ ಸಮಸ್ಯೆಯಿಂದ ಸಾಕಷ್ಟು ಜನ ಬಳಲ್ತಾ ಇರ್ತಾರೆ. ಆದರೆ ಅವರಿಗೆ ಒಂದು ಪ್ರಾಪರ್ ಆಗಿರುವಂತಹ ಚಿಕಿತ್ಸೆ ಸಿಕ್ಕಿರೋದಿಲ್ಲ, ಅಥವಾ ಎಷ್ಟೇ ದುಡ್ಡು ಸುರಿದ್ರು ಹಣವನ್ನ ಖರ್ಚು ಮಾಡಿದ್ರು ಕೂಡ ಶಾಶ್ವತವಾದಂತಹ ಪರಿಹಾರ ಅವರಿಗೆ ದೊರಕಿರೋದಿಲ್ಲ. ಈ ವಿಚಾರವಾಗಿ ಇವತ್ತಿನ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡೋಣ. ಇದುವೇ ಈ ಹೊತ್ತಿನ ವಿಶೇಷ ಅಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್. ನಾನು ಸ್ನೇಹ ಸಾವಂತ್. ಹಾಗಾದ್ರೆ ಬೆನ್ನು ನೋವಿನ ಸಮಸ್ಯೆ ಹಾಗೂ ಮೊಣಕಾಲು ನೋವಿನ ಸಮಸ್ಯೆಗೆ ಯಾವ ರೀತಿಯಾದಂತಹ ಶಸ್ತ್ರರಹಿತ ಚಿಕಿತ್ಸೆ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಅಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ನ ಡಾಕ್ಟರ್ ತುಷಾರ್ ಮುನ್ನೋಳಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಓಕೆ, ನಾನು ಹೇಳ್ತಾ ಇದ್ದೆ, ತುಂಬ ಜನ ದುಡ್ಡು ಸುರಿತಾರೆ, ಆದರೆ ಅವ್ರಿಗೆ ಶಾಶ್ವತವಾದಂತಹ ಪರಿಹಾರ ಅನ್ನೋದು ಸಿಕ್ಕಿರೋದಿಲ್ಲ. ಫಸ್ಟ್ ಆಫ್ ಆಲ್, ಅಲಿವಿಯೇಟ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಅಲಿವಿಯೇಟ್ ಪೇನ್ ಕ್ಲಿನಿಕ್ ಅಂದರೆ ಇದು ನೋವು ನಿವಾರಣೆಗೆ ಒಂದು ಕ್ಲಿನಿಕ್ಕು, ಓನ್ಲಿ ಸ್ಪೆಸಿಫಿಕ್ಲಿ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಪೇನ್. ಓಕೆ, ಸೊ ಅಲಿವಿಯೇಟ್ದು 3 ಸೆಂಟರ್ ಇದೆ ಬೆಂಗಳೂರಲ್ಲಿ, ದಾಸರಳ್ಳಿಯಲ್ಲಿ, ಇಂದಿರಾನಗರಲ್ಲಿ ಮತ್ತು ಸದಾಶಿವನಗರಲ್ಲಿ. ಸೊ ಈ 3 ಸೆಂಟರ್ಸಲ್ಲಿ ಪ್ರೊಸೀಜರ್ ರೂಮ್ಸ್ ಇರುತ್ತೆ, ಸ್ಟೆರೈಲ್ ಆಪರೇಷನ್ ಥಿಯೇಟರ್ಸ್ ಇರುತ್ತೆ, ಸ್ಟೆರೈಲ್ ಪ್ರೊಸೀಜರ್ ರೂಮ್ಸು, ಫಿಸಿಯೋಥೆರಪಿ ಆಮೇಲೆ ಟೀಮ್ ಆಫ್ ಡಾಕ್ಟರ್ಸ್, ಆರ್ಥೋಪೆಡಿಷಿಯನ್ಸ್, ಪೇನ್ ಸ್ಪೆಷಲಿಸ್ಟು, ಫಿಸಿಯೋಥೆರಪಿಸ್ಟು, ಸೈಕಾಲಜಿಸ್ಟು, ಈ ಥರ ಡಿಫ್ರೆಂಟ್ ಟೀಮ್ ಆಫ್ ದ ಡಾಕ್ಟರ್ಸ್ ಇರ್ತಾರೆ. ಓಕೆ, ಸೊ ಈ ಎಲ್ಲ ಡಾಕ್ಟರ್ಸ್ ಸೇರಿ ಅದನ್ನು ಟ್ರೀಟ್ಮೆಂಟ್ ಕೊಡ್ತಾರೆ. ಬೇಸಿಕಲಿ ಯಾವುದು ಪೇಷಂಟಿಗೆ, ಸಪೋಸ್ ಒಂದು ಪೇಷಂಟ್ ಆಫ್ ಎಕ್ಸಾಂಪಲ್ ನೀ ಪೇನ್ ಅಂತ ತಿಳ್ಕೊಳ್ಳಿ, ಅವರಿಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು, ಯಾವ ಥರ ಎಕ್ಸಸೈಸ್ ಫಿಸಿಯೋಥೆರಪಿಸ್ಟ್ ಅವ್ರು ಹೇಳ್ಕೊಡ್ಬೇಕು, ಯಾವ ಥರ ನ್ಯೂಟ್ರಿಷನ್ ಅವ್ರಿಗೆ ಇರಬೇಕು. ಸೊ ಈ ಥರ ಟೀಮ್ ಎಫರ್ಟ್ ಇರ್ತದೆ ಬೇಸಿಕಲಿ ಟ್ರೀಟ್ಮೆಂಟಲ್ಲಿ. ಓಕೆ, ಆಮೇಲೆ ಮೋಸ್ಟ್ ಆಫ್ ದ ಟ್ರೀಟ್ಮೆಂಟು ಅಲಿವಿಯೇಟಲ್ಲಿ ಇರೋದು ಶಸ್ತ್ರಚಿಕಿತ್ಸೆ ರಹಿತ, ಅಂದರೆ ವಿದೌಟ್ ಎನಿ ಸರ್ಜರಿ ಬೇಸಿಕ್ಲಿ. ಓಕೆ, ಸೊ ಅದನ್ನು ಸರ್ಜರಿ ವಿದೌಟ್ ಸರ್ಜರಿ ಅಂದರೆ ಏನು, ಇಂಜೆಕ್ಷನ್ ಟ್ರೀಟ್ಮೆಂಟ್ ಇರಬಹುದು, ಅಥವಾ ಕೆಲವೊಂದು ಸಲ ಫಿಸಿಕಲ್ ಥೆರಪಿಯಿಂದನೇ ಅದು ಪೇಯ್ನ್ ಕಡಿಮೆ ಆಗಬಹುದು. ಓಕೆ, ಸೊ ಲಾಟ್ ಆಫ್ ಡಿಫ್ರೆಂಟ್ ಟೆಕ್ನಿಕ್ಸ್ ನಾವು ಯೂಸ್ ಮಾಡ್ತೀವಿ ಆಟ್ ಪಾರ್ ಆಫ್ ದ ವೆಸ್ಟರ್ನ್ ಕಂಟ್ರೀಸ್ ಅಂತ ಹೇಳ್ಬೋದು. ಅಂದರೆ ಯಾವೆಲ್ಲ ನೋವುಗಳಿಗೆ ಟ್ರೀಟ್ಮೆಂಟ್ ಇರುತ್ತೆ ಅಂತ? ಸೊ ಅಲಿವಿಯೇಟ್ ಪೇನ್ ಕ್ಲಿನಿಕ್ನಲ್ಲಿ ನಾವು ಅಕ್ಯೂಟ್ ಪೇನ್ ಅಂದರೆ ಇನ್ನು ರೀಸೆಂಟ್ ಆನ್ಸೆಟ್, ಅಂದರೆ ಇತ್ತೀಚೆಗೆ ಕಂಡುಬರುವ ಪೇನಿಗೆ ನಾವು ಅಕ್ಯೂಟ್ ಪೇನ್ ಅಂತ ಹೇಳ್ತೀವಿ. ಆರ್ ಕ್ರಾನಿಕ್ ಪೇನ್ ಅಂದರೆ ದೀರ್ಘಕಾಲದ ನೋವು, 3 ತಿಂಗಳು ಅದೇ ಪೇನ್ ಏನೋ 3 ತಿಂಗಳು ಆದಮೇಲೆ ಕಂಟಿನ್ಯೂ ಆದರೆ ಅದಕ್ಕೆ ನಾವು ದೀರ್ಘಕಾಲದ ಪೇನ್ ಅಂತ ಹೇಳ್ತೀವಿ. ಅಥವಾ ಸ್ಪೋರ್ಟ್ಸ್ ಇಂಜುರೀಸ್ ಆಗಲಿ, ಕ್ಯಾನ್ಸರ್ ಪೇನ್ ಆಗಲಿ, ನರ್ವ್ ರಿಲೇಟೆಡ್ ಪೇನ್, ನರ ಪೇನು ಅಂತ ಹೇಳ್ತೀವಿ. ಸೊ ಈ ಥರ ಡಿಫ್ರೆಂಟ್ ಕೈಂಡ್ ಆಫ್ ಪೇನ್ ಫ್ರಮ್ ಹೆಡ್ ಟು ಟೋ, ಅಂದರೆ ತಲೆಯಿಂದ ಕಾಲ್ವರೆಗೂ, ಪಾದದವರೆಗೂ ಯಾವುದು ಥರದ ಪೇನ್, ಅದು ಹೆಡೆಕ್ಸ್ ಇರಲಿ, ಮೈಗ್ರೇನ್ಸ್ ಇರಲಿ, ನೆಕ್ ಪೇನ್ ಇರಲಿ, ಬ್ಯಾಕ್ ಪೇನ್ ಇರಲಿ, ಟೆನಿಸ್ ಎಲ್ಬೋ ಅಂತ ಹೇಳ್ತೀವಿ, ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಈ ಥರ ಹಿಪ್ ಪೇನು, ಮಂಡಿ ನೋವು, ಆರ್ಥ್ರೈಟಿಸ್, ಬೇರೆ ಬೇರೆ ಥರ ಆರ್ಥ್ರೈಟಿಸ್ ಇರ್ತದೆ, ರಿಮಟೈಡ್ ಆರ್ಥ್ರೈಟಿಸ್, ಆಸ್ಟಿಯೋ ಆರ್ಥ್ರೈಟಿಸ್, ಗೌಟ್, ಈ ಥರ ಡಿಫ್ರೆಂಟ್ ಆರ್ಥ್ರೈಟಿಸು. ಮತ್ತು ಸ್ಪೋರ್ಟ್ಸ್ ಇಂಜುರೀಸಲ್ಲಿ ACL ಟಿಯರ್, ಲಿಗಾಮೆಂಟ್ ಇಂಜುರೀಸ್ ಅಂತ ಹೇಳ್ತೀವಿ. ಸೊ ಲಿಗಾಮೆಂಟ್ ಇಂಜುರೀಸು, ಶೋಲ್ಡರ್ ಲಿಗಾಮೆಂಟ್ ಸ್ಪ್ರೇನ್ಸು, ಸೊ ಡಿಫ್ರೆಂಟ್ ಥರ ಈ ಥರ ಸ್ಪೋರ್ಟ್ಸ್ ಇಂಜುರೀಸು. ಈವನ್ ಕ್ಯಾನ್ಸರ್ ಪೇನ್, ಸೊ ಕ್ಯಾನ್ಸರ್ನಲ್ಲೂ ಕೂಡ ಒಂದು ಡಿಫ್ರೆಂಟ್ ಕ್ಯಾನ್ಸರ್ಸ್ ಇರುತ್ತೆ, ಅಬ್ಡಾಮಿನ್ ಕ್ಯಾನ್ಸರ್ ಇರುತ್ತೆ, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಇರ್ತದೆ. ಸೊ ಈ ಥರ ಡಿಫ್ರೆಂಟ್ ಕ್ಯಾನ್ಸರಿಂದ ಪೇಯ್ನ್ ಬರೋದನ್ನು ನಾವು ಅದನ್ನು ಟ್ರೀಟ್ ಮಾಡ್ತೀವಿ. ಅಂದರೆ ಮುಖ್ಯವಾಗಿ ಬೆನ್ನು ನೋವಿನ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಅದು ಯಾಕೆ ಉಂಟಾಗುತ್ತೆ, ಮುಖ್ಯವಾಗಿ ಕಾರಣಗಳೇನಿರುತ್ತೆ ಅಂತ? ಸೊ ನಮ್ಮದು ಬೆನ್ನು ನೀವು ನೋಡಿದರೆ ಇದು ವರ್ಟಿಬ್ರಲ್ ಬೋನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ದರ್ ಆರ್ ಲಾಟ್ ಆಫ್ ವರ್ಟಿಬ್ರಲ್ ಬೋನ್ಸು, ಕೀಲುಗಳು ಇದು. ಓಕೆ, ಬಿಟ್ವೀನ್ ದ 2 ಸೆಂಟರ್ ನೋಡಿದರೆ ಇದು ಡಿಸ್ಕ್ ಇರ್ತದೆ, ಕುಷನ್ ಇರ್ತದೆ. ಓಕೆ, ಆಮೇಲೆ ಇದು ನೋಡಿದರೆ 2 ಬೋನ್ ಜಾಯಿನ್ ಆಗೋದು ಫೆಸೆಟ್ ಜಾಯಿಂಟ್ ಅಂತ ಹೇಳ್ತೀವಿ. ಓಕೆ, ಆಮೇಲೆ ಇಲ್ಲಿದ ಬೆನ್ನಿಂದ ನರ ಕೂಡ ಬರುತ್ತೆ, ಇದು ಎಲ್ಲೋ ಬರೋದು, ಇದು ಎಲ್ಲ ನರ್ವ್ಸ್ ಎಲ್ಲ. ಓಕೆ, ಆಮೇಲೆ ಹಿಪ್ ಬೋನು ಮತ್ತು ಸ್ಪೈನ್ ಬೋನ್ ಜಾಯಿನ್ ಆಗೋದು, ಇದಕ್ಕೆ ಸೇಕ್ರೋಇಲಿಯಾಕ್ ಜಾಯಿಂಟ್ ಅಂತ ಹೇಳ್ತೀವಿ. ಓಕೆ, ಇದಕ್ಕೆ ಟೈಲ್ ಬೋನ್ ಅಂತ ಹೇಳ್ತೀವಿ. ಸೊ ಈ ಥರ ಯಾವುದೇ ಏನೋ ಪೇಯ್ನ್ ಎಲ್ಲಿಂದ ಕೂಡ ಬರ್ಬೋದು, ಯಾವುದು ಪೇಯ್ನ್ ಜನರೇಟರ್ ಇರಬಹುದು, ಡಿಸ್ಕಿಂದ ಬರಬಹುದು, ಜಾಯಿಂಟ್ಸಿಂದ ಬರಬಹುದು, ಬ್ಯಾಕ್ ಮಸಲ್ಸಿಂದ ಪೇಯ್ನ್ ಬರಬಹುದು. ಸೊ ತುಂಬ ಕಾಮನ್ ಆಗಿ ನಾವು ನೋಡೋದು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂದರೆ ಒಂದು ಮಸಲಿಂದ ಬರಬಹುದು ಅಥವಾ ಡಿಸ್ಕಿಂದ ಬರಬಹುದು. ಸೊ ಕಾಮನ್ಲಿ ನೀವು ಎಲ್ಲ ಕೇಳಿರ್ತೀರ, ಡಿಸ್ಕ್ ಬಲ್ಜ್ ಅಥವಾ ಶಿಯಾಟಿಕಾ, ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ. ಇದೇ ಒಂದೇ ರೀಸನ್ ಅಲ್ಲ ಬ್ಯಾಕ್ ಪೇನಿಗೆ, ತುಂಬ ಒಂದು ಸ್ಟ್ರಕ್ಚರ್ಸ್ ಇರುತ್ತೆ ಬ್ಯಾಕಲ್ಲಿ. ಅದೇ ನಾ ಹೇಳಿದ್ನಲ್ಲ, ಮಸಲ್ಸ್ ಇರುತ್ತೆ, ಲಿಗಾಮೆಂಟ್ಸ್, ಜಾಯಿಂಟ್ಸು. ಪೇಯ್ನ್ ಎಲ್ಲಿಂದ ಬರ್ತಾ ಇದೆ ಅದು ಇಂಪಾರ್ಟೆಂಟ್ ಕಂಡು ಹಿಡಿಯೋದು. ಸೊ ನಾಟ್ ಲೈಕ್ ಎಲ್ಲ ಪೇಯ್ನ್ ಎಲ್ಲ ಡಿಸ್ಕಿಂದನೇ ಬರ್ತಾ ಇದೆ ಅಂತ. ಓಕೆ, ಸೊ ಈಗ ಬ್ಯಾಕ್ ಪೇನಲ್ಲಿ ಒಂದು ಮಸಲ್ ಪೇನ್ ತುಂಬ ಕಾಮನ್, ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅದು ಪೋಸ್ಚರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ನಾವು ಕೂತ್ಕೊಳ್ಳೋ ರೀತಿ ಸರಿ ಇಲ್ಲ, ಮೇ ಬಿ ಲ್ಯಾಪ್ಟಾಪ್ ಮುಂದೆ, TV ಮುಂದೆ, ಅಥವಾ ಪೊಸಿಷನ್ಸ್ ಎಲ್ಲ ಕರೆಕ್ಟರ್, ಪೋಸ್ಚರಲ್
ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಅಥವಾ ಕೆಲವೊಂದು ಸಲ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಅಂದರೆ ಆಹಾರ ಸರಿ ಇರಲಿಲ್ಲ ಅನ್ನೋದು ಅದರಿಂದ ಕೂಡ ಬ್ಯಾಕ್ ಪೇನ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಪ್ಲಸ್ ಸ್ಮೋಕಿಂಗಲ್ಲಿ ಏನಾಗುತ್ತೆ, ಇದು ಡಿಸ್ಕ್ ಎಲ್ಲ ಇರುತ್ತೆ. ಸೊ ಡಿಸ್ಕಲ್ಲಿ ಏನಾಗಿರುತ್ತೆ, ಬೇಸಿಕ್ಲಿ ಡಿಸ್ಕ್ ಸೆಂಟ್ರಲ್ಲಿ ನೀರಿರುತ್ತೆ. ಓಕೆ, ಸೊ ಇಟ್ ಈಸ್ ಅ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಹೇಳ್ತೀವಿ. ಸೊ ನಮಗೆ ಶಾಕ್ ಅಬ್ಸರ್ವರ್ ಥರ ಬೇಸಿಕ್ಲಿ ನಾವು ಎಷ್ಟು ಜಂಪ್ ಮಾಡಿದರೂ ಕೂಡ ಅಥವಾ ನಾವು ಎಷ್ಟು ಮೂಮೆಂಟ್ಸ್ ಮಾಡಿದರೂ ಕೂಡ ಅದು ಸ್ಟೇಬಲ್ ಇರ್ತದೆ. ಅದಕ್ಕೆ ಕಾರಣ ಬೇಸಿಕ್ಲಿ ಇದು ಸ್ಟೆಬಿಲಿಟಿ, ನ್ಯೂಕ್ಲಿಯಸ್ ಪಲ್ಪೋಸಸ್ ಡಿಸ್ಕಿಂದ ಎಲ್ಲ ಸ್ಟೆಬಿಲಿಟಿ ಬರೋದು. ಸೊ ಈ ಸ್ಟೆಬಿಲಿಟಿ ಕೆಲವೊಂದು ಸಲ ಲಾಸ್ ಆದರೆ ಬ್ಯಾಕ್ ಪೇನ್ ನಮಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಡಿಸ್ಕ್ ಪೇನ್ ನಾವು ಕೇಳಿದ್ದೀವಿ, ತುಂಬ ಕಾಮನ್, ಸ್ಲಿಪ್ ಡಿಸ್ಕ್ ಅಂತ. ಸೊ ಏನಾಗುತ್ತೆ, ಡಿಸ್ಕ್ ಬಲ್ಜ್. ಸೊ ಎರಡು ಬೋನ್ ನಡುವೆ ಏನು ಡಿಸ್ಕ್ ಇರುತ್ತೆ ಅದು ದೊಡ್ಡದಾಗಿ ಎಷ್ಟು ದೊಡ್ಡದಾಗಿ ನೋಡಬೇಕು. ಗ್ರೇಡ್ಸ್ ಇರುತ್ತೆ, ಗ್ರೇಡ್ 1, 2, 3 ಅಂತ ಇರ್ತದೆ. ಸೊ ಎಷ್ಟು ಪ್ರೆಸ್ ಆಗ್ತಾ ಇದೆ, ನರ್ವ್ ಮೇಲೆ ಎಷ್ಟು ಪ್ರೆಸ್ ಆಗ್ತಾ ಇದೆ, ಸೊ ನರ್ವ್ ಮೇಲೆ ಪ್ರೆಸ್ ಆಗ್ತಾ ಇದೆಯೋ ಇಲ್ಲೋ ಅದು ಕೂಡ ನೋಡಬೇಕಾಗುತ್ತೆ. ಅಥವಾ ಓನ್ಲಿ ಡಿಸ್ಕಿಂದ ಅಷ್ಟೇ ಪೇಯ್ನ್ ಬರ್ತಾ ಇದೆ. ಸೊ ಈ ಥರ ನಾವು ಫಸ್ಟು ಚೆಕ್ ಮಾಡ್ತೀವಿ ಪೇಯ್ನ್ ಯಾವ ಥರ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ. ಎಕ್ಸಾಮಿನೇಷನ್ ಪರೀಕ್ಷೆ ಮಾಡ್ತೀವಿ, ಕೆಲವೊಂದು ಟೆಸ್ಟ್ ಇದೆ, ಆ ಥರ ಟೆಸ್ಟ್ಸ್ ಮಾಡ್ತೀವಿ. ಆಮೇಲೆ ಅವರಿಗೆ ಇನ್ ಕೇಸ್ MRI ಬೇಕು ಅಂದರೆ ಅವರಿಗೆ MRI ಸಜೆಸ್ಟ್ ಮಾಡಿರ್ತೀವಿ. ಅಥವಾ ಬೇರೆ ಎಕ್ಸ್ರೇಸು ಅದಕ್ಕೆ ಸಪೋರ್ಟಿವ್ ಡಯಾಗ್ನೋಸಿಸ್ ಮಾಡೋಕ್ಕೆ ಏನು ಸಪೋರ್ಟಿವ್ ಇನ್ವೆಸ್ಟಿಗೇಷನ್ಸ್ ಬೇಕಾಗುತ್ತೆ ಅದೆಲ್ಲ ನಾವು ಮಾಡ್ತೀವಿ. ಅಂದರೆ ಈಗ ಮುಖ್ಯವಾಗಿ ತುಂಬ ಜನ IT ಕೆಲಸ ಮಾಡ್ತಾ ಇರ್ತಾರೆ, ಫಿಸಿಕಲ್ ಎಕ್ಸಸೈಸ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಹೀಗಾಗಿ ಸತತವಾಗಿ 7ರಿಂದ 8 ಗಂಟೆ ಅಥವಾ 9 ಗಂಟೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಕೂಡ ಈ ಬೆನ್ನು ನೋವಿನ ಸಮಸ್ಯೆ ಕಾಡುತ್ತೆ ಅಂತೀರಾ? ಹೌದು. ಸೊ ಯಂಗ್ ಪೀಪಲ್, ಈಗ ಬೆನ್ನು ನೋವು ಅದಕ್ಕೆ ಏಜ್ ಇಲ್ಲ, ಅದು ಸ್ಕೂಲ್ ಹೋಗೋ ಮಕ್ಕಳಲ್ಲೂ ಕಾಣಿಸ್ಬೋದು, ಅಟ್ ದ ಏಜ್ ಆಫ್ 80 ವರ್ಷದಲ್ಲೂ ಕಾಣಿಸ್ಬೋದು. ಸೊ ಮೇನ್ಲಿ ನಾವು ನೋಡೋದು ನಮ್ಮದು ಕ್ಲಿನಿಕಲ್ಲಿ ಮೇನ್ಲಿ ನಮ್ಮ ಪೇಷಂಟ್ಸ್ ಬರೋದು ಇಟ್ ಈಸ್ ಯೂಶಲಿ ಬಿಟ್ವೀನ್ 40 to 60 ಏಜ್ ಗ್ರೂಪ್ ಜಾಸ್ತಿ ಇರ್ತಾರೆ. ಯಾಕೆಂದರೆ ಅವ್ರದ್ದು ಒಂದು ಕಾನ್ಸ್ಟೆಂಟ್ ಸ್ಟ್ರೆಸ್ ಇರುತ್ತೆ, ಅದು ಕಾನ್ಸ್ಟೆಂಟು ಬೆನ್ನು ಮೇಲೆ ಸ್ಟ್ರೆಸ್ ಇರುತ್ತೆ. ಅದೇ ನೀವು ಹೇಳ್ದಂಗೆ ಪೋಸ್ಚರಲ್ ಸ್ಟ್ರೆಸ್ ಅಂತ ಹೇಳ್ಬೋದು. ಅಥವಾ ಕೆಲವೊಂದು ಸಲ ಇಂಜುರಿನೂ ಕೂಡ ಆಗಿರುತ್ತೆ, ಅಥವಾ ಕೆಲವೊಂದು ಹೆವಿ ಲಿಫ್ಟಿಂಗ್ ಮಾಡಿರ್ತಾರೆ. ಓಕೆ, ಜಿಮ್ಮಲ್ಲಿ ಇಂಜುರೀಸ್ ಏನೋ ಆಗಿರುತ್ತೆ. ಸೊ ಆ ಥರ ಏಜ್ ಗ್ರೂಪು ನಾವು ಹೇಳಕ್ಕೆ ಬರಲ್ಲ ಈ ಪೇಷಂಟ್ಸಲ್ಲೇ ಕಾಮನು ಅಂತ. ಬಟ್ ಆ್ಯಟ್ ದ ಏಜ್ ಆಫ್ 40ಇಂದ ಅದು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅವಾಗಿಂದ ಏನಾಗುತ್ತೆ, ಅನ್ನೊಂದು ಬಾಡಿದು ವಿಯರ್ ಆ್ಯಂಡ್ ಟೇರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಸೌದು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಜಾಯಿಂಟ್ಸು ಇರ್ಬೋದು, ಅಥವಾ ಅದು ನಾನು ಹೇಳ್ದಂಗೆ ಡಿಸ್ಕಲ್ಲಿ ನೀರೆಲ್ಲ ಅಂಶ ಕಡಿಮೆ ಆಗ್ಬೋದು. ಸೊ ಅದರಿಂದ ಆಫ್ಟರ್ ದ ಏಜ್ ಆಫ್ 40 years ಸ್ಲೋಲಿ ಅದನ್ನು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ ಬೇಸಿಕ್ಲಿ. ಅಂದರೆ ಈಗ ಮುಖ್ಯವಾಗಿ ಇದರಲ್ಲಿ ತಾವು ಜೆಂಡರ್ ರೇಷಿಯೋನು ಕನ್ಸಿಡರ್ ಮಾಡ್ತೀರಾ? ಫೀಮೇಲಲ್ಲಿ ಜಾಸ್ತಿ ಅಥವಾ ಮೇಲಲ್ಲಿ ಜಾಸ್ತಿ, ಆ ಥರ ಏನಾದರೂ ಇರುತ್ತಾ ಅಂತ? ಹೌದು, ಎಲ್ಲ ಆ್ಯಕ್ಚುಲಿ ಎವ್ರಿಥಿಂಗ್ ಮ್ಯಾಟರ್ಸ್. ಒಂದು ಪೋಶ್ಚರು, ಒಂದು ಒಬೆಸಿಟಿ ಅಂದರೆ ಏನು, ತೂಕ. ಕೆಲವೊಬ್ರದ್ದು ತೂಕ ಜಾಸ್ತಿ ಇರುತ್ತೆ. ಓಕೆ, ಸೊ ಏನಾಗುತ್ತೆ, ಇಫ್ ಕೆಲವೊಬ್ರದ್ದು ತೂಕ ಜಾಸ್ತಿ ಇದ್ದರೆ ಏನಾಗುತ್ತೆ, ಈ ಥರ ಕರ್ವೇಚರ್, ನಾರ್ಮಲಿ ಈ ಥರ ಕರ್ವ್ ಇರುತ್ತೆ ಸ್ಪೈನ್. ಓಕೆ, ಸೊ ಈ ಥರ ಕರ್ವೇಚರ್ ಕೂಡ ಚೇಂಜ್ ಆದರೆ, ಸಪೋಸ್ ಕೆಲವೊಬ್ರಿಗೆ ತುಂಬ ದಪ್ಪ ಇರ್ತಾರೆ, ಏನಾಗುತ್ತೆ, ಬಿಕಾಸ್ ಆಫ್ ಅಬ್ಡಾಮಿನಲ್ ಫ್ಯಾಟ್, ಅಂದರೆ ಹೊಟ್ಟೆ ಹತ್ರ ಫ್ಯಾಟ್ ಇರೋದ್ರಿಂದ ಸ್ಪೈನ್ ಪೋಸ್ಚರ್ ಚೇಂಜ್ ಆಗುತ್ತೆ. ಓಕೆ, ಆಮೇಲೆ ಲಾಸ್ಟ್ 5 ವರ್ಟಿಬ್ರಾಸ್ ಏನಿದೆ, ಈ ವರ್ಟಿಬ್ರಲ್ ಬಾಡಿ, ಇದರಲ್ಲಿ ಜಾಸ್ತಿ ಪ್ರೆಷರ್ ಬರೋದು. ಓಕೆ, ಸೊ ಇದರಿಂದ ಏನಾಗುತ್ತೆ, ಕೆಲವೊಂದು ಡಿಸ್ಕಲ್ಲಿ ಚೇಂಜಸ್ ಆಗ್ಬೋದು, ಮಸಲಲ್ಲಿ ಚೇಂಜ್ ಆಗ್ಬೋದು, ಅಥವಾ ಫೆಸೆಟ್ ಜಾಯಿಂಟ್ಸು ಅಂದರೆ 2 ವರ್ಟಿಬ್ರಲ್ ಬೋನ್ಸ್ ನಡುವೆ ಇರೋ ಜಾಯಿಂಟ್ ಕೂಡ ತೊಂದರೆ ಆಗ್ಬೋದು. ಸ್ಪಾಂಡೈಲೋಲಿಸ್ಥೆಸಿಸ್ ಅಂತ ನೀವು ಟರ್ಮ್ಸ್ ಕೇಳಿರಬೇಕು. ಸೊ ಈ ಥರ ಅದಕ್ಕೆ ರೀಸನ್ಸ್ ಬೇಸಿಕ್ಲಿ ಸ್ಟಾರ್ಟ್ ಆಗೋದು ಮೆಕ್ಯಾನಿಕಲ್ ಇಶ್ಯೂಸ್, ಅಂದರೆ ಒಬೆಸಿಟಿ ಅಥವಾ ನ್ಯೂಟ್ರಿಷನ್ ಫ್ಯಾಕ್ಟರ್ಸು, ಪೋಸ್ಚರಲ್ ರಿಲೇಟೆಡ್ ಇಶ್ಯೂಸ್. ಅಂದರೆ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆದಾಗ ಈ ರೀತಿಯ ಬೆನ್ನು ನೋವಿನ ಸಮಸ್ಯೆ ಕಾಡುತ್ತೆ. ಸೊ ಆಫ್ಟರ್ ದ ಏಜ್ ಆಫ್ 60 years ಏನಾಗುತ್ತೆ, ಬಿಕಾಸ್ ಆಫ್ ಹಾರ್ಮೋನ್ ಚೇಂಜಸ್ ಆಗಿರುತ್ತೆ ಬೇಸಿಕ್ಲಿ, ಸ್ಪೆಷಲಿ ಇನ್ ದ ವಿಮೆನ್. ಸೊ ಮಹಿಳೆಯರಲ್ಲಿ ಏನಾಗುತ್ತೆ, ಹಾರ್ಮೋನ್ ಚೇಂಜಸ್ ಆಗಿರುತ್ತೆ ಬೇಸಿಕ್ಲಿ, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಎಲ್ಲ ಕಡಿಮೆ ಆಗಿರುತ್ತೆ. ಓಕೆ, ಸೊ ಅದಕ್ಕೆ ಅದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗುತ್ತೆ, ಕ್ಯಾಲ್ಸಿಯಂ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಏಜ್ ಗ್ರೂಪಲ್ಲಿ. ಸೊ ಅದಕ್ಕೆ ಅದು ತುಂಬ ಇಂಪಾರ್ಟೆಂಟ್. ಆಫ್ಟರ್ ದ ಏಜ್ ಆಫ್ 60 years ಎಲ್ಲ ಪೇಷಂಟ್ಸಿಗೆ ನಾವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅಥವಾ ಇದು ವಿಟಮಿನ್ D3 ಸಪ್ಲಿಮೆಂಟ್ಸ್ ಎಲ್ಲ ರೆಕಮೆಂಡ್ ಮಾಡ್ತೀವಿ ತೊಗೊಳಕ್ಕೆ. ಸೊ ಕ್ಯಾಲ್ಸಿಯಂ ಆಫ್ಟರ್ ದ ಏಜ್ ಆಫ್ 60 years ಅವರಿಗೆ ಅದು ಸ್ಟಾರ್ಟ್ ಆಗುತ್ತೆ. ಸೊ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದನೂ ಕೂಡ ಕೆಲವೊಂದು ಸಲ ಫ್ರ್ಯಾಕ್ಚರ್ ಆಗ್ಬೋದು, ಬೆನ್ನು ಮೂಳೆ ಫ್ರ್ಯಾಕ್ಚರ್ ಆಗ್ಬೋದು, ಆಟೋಮೆಟಿಕ್ ಅಂದರೆ ಸ್ಪಾಂಟೇನಿಯಸ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ. ಅದು ನೀವು 80 years 85 years ಈವನ್ ಸ್ಮಾಲ್ ಅವ್ರು ಕೆಳಗಡೆ ಬಿದ್ದ ತಕ್ಷಣ ಇಮಿಡಿಯೇಟ್ಲಿ ಫ್ರ್ಯಾಕ್ಚರ್ ಆಗ್ಬೋದು ಬಿಕಾಸ್ ಆಫ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ. ಓಕೆ, ಈಗ ತುಂಬ ಕ್ರಾನಿಕ್ ಪೇನ್ ಇರೋರು ಕೂಡ ತಮ್ಮಲ್ಲಿಗೆ ಪೇಷಂಟ್ಸ್ ಬಂದರೆ ಆ ಕೇಸ್ನ ಯಾವ ರೀತಿ ಇನ್ವೆಸ್ಟಿಗೇಟ್ ಮಾಡ್ತೀರಾ ಅಂತ? ಸೊ ಕ್ರಾನಿಕ್ ಪೇನ್ ಫಸ್ಟು ಎಲ್ಲಿ ಪೇನ್ ರೀಜನ್ನ ನಾವು ಚೆಕ್ ಮಾಡ್ತೀವಿ. ನಮ್ಮ ಹತ್ರ ಫಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದರೆ ಎಲ್ಲ ಪರೀಕ್ಷೆ ನಾವು ಟೆಸ್ಟ್ ಇರ್ತದೆ. ಕೆಲವೊಂದು ಬೆನ್ನು ನೋವಿಗೆ ಕೆಲವೊಂದು ಟೆಸ್ಟ್ ಅಂದರೆ ಏನು, ಕ್ಲಿನಿಕಲ್ ಎಕ್ಸಾಮಿನೇಷನ್.
ಸೊ ನಾವು ಪರೀಕ್ಷೆ ಮಾಡ್ತೀವಿ. ಅದಾದಮೇಲೆ ಇನ್ ಕೇಸ್ ನೆಸೆಸರಿ ಇದ್ದರೆ ನಾವು MRI ಮಾಡಿಸ್ಬೋದು ಅಥವಾ ಎಕ್ಸ್ರೇ ಮಾಡಿಸ್ಬಹುದು. ನಮ್ಮ ಕ್ಲಿನಿಕಲ್ಲಿ ಅಲ್ಟ್ರಾಸೌಂಡು ಕೂಡ ಇದೆ. ಸೊ ನಾವು ಯೂಶ್ವಲಿ ಅಲ್ಟ್ರಾಸೌಂಡ್ ಗೈಡೆಡ್ ಪ್ರೊಸೀಜರ್ಸ್ ಮಾಡ್ತೀವಿ. ಅಲ್ಟ್ರಾಸೌಂಡ್ ಮೂಲಕ ಇಂಜೆಕ್ಷನ್ಸ್ ಕೊಡ್ತೀವಿ. ಕೆಲವೊಂದು ಸಲ ಎಕ್ಸ್ರೇ ಗೈಡೆಡ್ ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ಬಿಫೋರ್ ಟೆಸ್ಟ್ ಅಂದರೆ ನೀವು ಎಕ್ಸ್ರೇ ಅಥವಾ MRI, ಕೆಲವೊಂದು ಸಲ ನರದೆಲ್ಲ ಟೆಸ್ಟ್ ಮಾಡಬೇಕಾಗತ್ತೆ. ಬಟ್ ಅದು ಎಲ್ಲ ಪೇಷಂಟ್ಸಿಗೆ ಎಲ್ಲ ಟೆಸ್ಟ್ ಇದು ರೆಕಮೆಂಡೆಡ್ ಅಲ್ಲ. ಕೆಲವೊಂದು ಪೇಷಂಟ್ಸಿಗೆ ಈ ಟೆಸ್ಟ್ ಬೇಕಾಗ್ಬೋದು, ಕೆಲವೊಂದು ಪೇಷಂಟ್ಸಿಗೆ MRI ಬೇಕಾಗ್ಬೋದು, ಕೆಲವೊಂದು ಪೇಷಂಟ್ಸಿಗೆ ಬರೀ ಓನ್ಲಿ ಎಕ್ಸ್ರೇ ಸಾಕಾಗ್ಬೋದು. ಸೊ ಕಸ್ಟಮೈಸ್ ಮಾಡ್ತೀವಿ ನಾವು. ಎಲ್ಲ ಪೇಷಂಟ್ಸಿಗೆ ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡೋ ನೆಸೆಸರಿ ಇರಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ 70-80% ಅದು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಇರೋದ್ರಿಂದ ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡೋ ನೆಸೆಸಿಟಿ ಇರಲ್ಲ. ಅಂದ್ರೆ ವಿದಿನ್ ದ ಟೈಮ್ ಅವ್ರು ಚಿಕಿತ್ಸೆ ಪಡ್ಕೊಳ್ಳಿಲ್ಲ, ಬೆನ್ನು ನೋವನ್ನ ಅದೇ ತರ ಇಗ್ನೋರ್ ಮಾಡ್ತಾ ಹೋದ್ರೆ, ನಿರ್ಲಕ್ಷ್ಯ ವಹಿಸ್ತಾ ಹೋದ್ರೆ ಕಾಂಪ್ಲಿಕೇಶನ್ಸ್ ಏನೆಲ್ಲ ಆಗಬಹುದು ಡಾಕ್ಟರ್? ಸೊ ಈಗ ಫಸ್ಟ್ ಬೆನ್ನು ನೋವು ಇದ್ದರೆ ನಮ್ಮದು ವರ್ಕ್ ನಾವು ಮಿಸ್ ಮಾಡ್ಕೊತೀವಿ. ಓಕೆ, ಜಾಬ್ ಹೋಗೋದು ತಪ್ಪತ್ತೆ ಬೇಸಿಕ್ಲಿ. ಓಕೆ, ಸೈಕಾಲಜಿಕಲ್ ಇಶ್ಯೂಸ್ ಬರಬಹುದು. ಓಕೆ, ವೆಯ್ಟ್ ಜಾಸ್ತಿ ಆಗ್ಬೋದು. ಬಿಕಾಸ್ ನಮ್ಮದು ಬ್ಯಾಕ್ ಪೇನ್ ಇದ್ದರೆ ಏನಾಗುತ್ತೆ, ನಾವು ವಿಲ್ ನಾಟ್ ಬಿ ಅಂದರೆ ನಾವು ವೆಯ್ಟ್ ಜಾಸ್ತಿ ಆಗುತ್ತೆ. ಫಿಸಿಕಲಿ ಆ್ಯಕ್ಟಿವ್ ಇರಲ್ಲ ನಾವು. ಪೇನ್ ಇದೆ ಅಂತ ಹೇಳಿ ನಾವು ವಾಕಿಂಗ್ ಹೋಗಲ್ಲ, ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಸೊ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ವೆಯ್ಟ್ ಜಾಸ್ತಿ ಆಗಿದ್ರೆ ಮತ್ತೆ ಏನಾಗುತ್ತೆ, ಮತ್ತೆ ಬ್ಯಾಕ್ ಪೇನ್ ಬರುತ್ತೆ, ಮತ್ತೆ ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಸೈಕಲ್ ಇದ್ದಂಗೆ ಬೇಸಿಕ್ಲಿ. ಓಕೆ, ಸೊ ನಾವು ಎಲ್ಲಾದರೂ ಆ ಸೈಕಲನ್ನು ಸ್ಟಾಪ್ ಮಾಡಿ ಅದನ್ನು ಬೇಸಿಕ್ಲಿ ನಾವು ಅವರಿಗೆ ನೋವು ಕಡಿಮೆ ಮಾಡಿ ಫಿಸಿಕಲ್ ಥೆರಪಿಗೆ ಅವರಿಗೆ ಹೋಗುವಂಗೆ ಮಾಡಿ ಆ್ಯಕ್ಟಿವ್ ಮಾಡಿ ನಾವು ಅದನ್ನು ಸಾಲ್ವ್ ಮಾಡ್ಬೋದು. ಎಲಿವೇಟ್ನಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ ಬೆನ್ನು ನೋವಿಗೆ ಸಂಬಂಧಪಟ್ಟ ಹಾಗೆ? ಸೊ ಫಸ್ಟ್ ನಾವು ಅದನ್ನು ನಾವು ಹೇಳ್ದಂಗೆ ತುಂಬ ಸ್ಟ್ರಕ್ಚರ್ಸ್ ಇರುತ್ತೆ ಬ್ಯಾಕಿಂದ. 70-80% ಆಫ್ ದ ಟೈಮ್ಸ್ ಯೂಶ್ವಲಿ ಮಸಲ್ ಅಥವಾ ಡಿಸ್ಕಿಂದ ಬಂದಿರುತ್ತೆ ಪೇಯ್ನು. ಓಕೆ, ರೆಸ್ಟ್ 20-30% ಟೈಮಲ್ಲಿ ಅದು ಫೆಸೆಟ್ ಜಾಯಿಂಟ್ ಅಂದರೆ ಬೆನ್ನಲ್ಲಿ ಜಾಯಿಂಟ್ ಇರುವ ಸೌದು ಹೋಗಿರೋದು. ಸೊ ಅದರಿಂದ ಕೂಡ ಆಗ್ಬೋದು. ಸೊ ಯಾವುದು ರೀಸನ್ ಅಂತ ಫಸ್ಟ್ ನೋಡ್ಬೇಕು ನಾವು, ಎಲ್ಲಿಂದ ಪೇಯ್ನ್ ಬರ್ತಾ ಇದೆ. ಓಕೆ, ಸೊ ಆ್ಯಂಡ್ ಈವನ್ 90% ಆಫ್ ದ ಪೇಷಂಟ್ಸಲ್ಲಿ ಸರ್ಜರಿ ಕೂಡ ಅವಾಯ್ಡ್ ಮಾಡ್ಬೋದು. ಬ್ಯಾಕ್ ಪೇಯ್ನ್ ಪೇಷಂಟ್ಸಲ್ಲಿ, ಈವನ್ ನೆಕ್ ಪೇಯ್ನ್ ಅಥವಾ ಬೆನ್ನು ನೋವು ಏನಿದೆ 90% ಪೇಷಂಟ್ಸಲ್ಲಿ ವಿದೌಟ್ ಸರ್ಜರಿನೇ ಆ್ಯಕ್ಚುಲಿ ಟ್ರೀಟ್ಮೆಂಟ್ ಕೊಡಬಹುದು ಅವರಿಗೆ. ಓಕೆ, ಸೊ ಸಪೋಸ್ ಓನ್ಲಿ ಮಸಲ್ ಪೇಯ್ನ್ ಇದೆ ಅವರಿಗೆ, ಮಸಲ್ ರಿಲೇಟೆಡ್ ಪೇಯ್ನ್, ಬಿಕಾಸ್ ಪೋಶ್ಚರಿಂದ ಮಸಲ್ ರಿಲೇಟೆಡ್ ಪೇಯ್ನ್ ಇದ್ದರೆ ಅವರಿಗೆ ನಾವು ಪ್ರೋಲೋಥೆರಪಿ ಅಂತ ಕೊಡ್ಬೋದು. ಸೊ ಪ್ರೋಲೋಥೆರಪಿ ಅಂದರೆ ಮಸಲ್ಗೆ ಸ್ಟ್ರೆಂತ್ ಬರೋಂಗೆ ಇಂಜೆಕ್ಷನ್ ಬೇಸಿಕ್ಲಿ ಅದು. ಓಕೆ, ಸೊ ಇನ್ ಕೇಸ್ ಇದು ಯಾವಾಗ ಇಂಜೆಕ್ಷನ್ ಟ್ರೀಟ್ಮೆಂಟ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಫಸ್ಟ್ ನಾವು ಮೆಡಿಸಿನ್ಸ್ ಆ್ಯಂಡ್ ಫಿಸಿಕಲ್ ಥೆರಪಿ, ಎಕ್ಸಸೈಸ್, ಫಿಸಿಯೋಥೆರಪಿ ಇದು ಎಲ್ಲ ವರ್ಕ್ ಆಗ್ತಾ ಇಲ್ಲ ಸಪೋಸ್, ಆವಾಗ ನಾವು ಈ ಥರ ಇಂಜೆಕ್ಷನ್ ಟ್ರೀಟ್ಮೆಂಟ್ಸನ್ನು ಫಸ್ಟು ನಾವು ಕೊಡ್ತೀವಿ. ಓಕೆ, ಬಟ್ ಫಸ್ಟ್ ಫಿಸಿಕಲ್ ಥೆರಪಿ, ಎಕ್ಸಸೈಸ್ ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಪ್ರೋಲೋಥೆರಪಿ ಮಾಡ್ತೀವಿ. ಸಪೋಸ್ ಡಿಸ್ಕ್ ಪ್ರಾಬ್ಲಮ್ ಇದೆ, ಡಿಸ್ಕ್ ಬಲ್ಜ್ ಇದೆ. ಸೊ ಡಿಸ್ಕ್ ಬಲ್ಜ್ ಆದರೆ ಏನಾಗುತ್ತೆ, ನರ್ವ್ ಅದಕ್ಕೆ ಹತ್ತಿರ ಇರೋದು ನರ್ವ್ ಕೂಡ ಅದಕ್ಕೆ ಊತ ಬಂದಿರುತ್ತೆ, ಸ್ವೆಲ್ಲಿಂಗ್ ಬಂದಿರುತ್ತೆ. ಸೊ ಅದಕ್ಕೆ ನೀವು ಕೇಳಿರ್ಬೋದು, ಬೆನ್ನಿಂದ ಕೆಳಗಡೆ ಕಾಲ್ವರೆಗೂ ಪಾದದವರೆಗೂ ಕರೆಂಟ್ ಥರ, ಶಾಕ್ ಥರ, ಟಿಂಗ್ಲಿಂಗ್, ನಮ್ನೆಸ್ ಅಂದರೆ ಜೋಮ್ ಬರೋದು ಕಾಲಿಗೆ, ಆ ಥರ ಸಿಮ್ಟಮ್ಸ್ ಇರುತ್ತೆ ಪೇಷಂಟ್ಸಿಗೆ. ಸೊ ಆ ಥರ ಏನಾದರೂ ನೋವಿದ್ರೆ ಅವರಿಗೆ ನಾವು ನರ್ವ್ ಹತ್ರ ಇಂಜೆಕ್ಷನ್ ಮಾಡ್ತೀವಿ. ಸೊ ಆ ನರ್ವ್ ಏನಾದರೂ ಸ್ವೆಲ್ಲಿಂಗ್ ಕಡಿಮೆ ಆದಮೇಲೆ ಅದು ತಾನೇ ಅದು ಕರೆಂಟ್ ಥರ ಬರೋದು, ಶಾಕ್ಸ್ ಥರ ಬರೋ ಪೇನ್ ಎಲ್ಲ ಕಡಿಮೆ ಆಗುತ್ತೆ. ಸಪೋಸ್ ಅವರಿಗೆ ಓನ್ಲಿ ಡಿಸ್ಕ್ ಇಶ್ಯೂ ಇದೆ, ಸ್ವಲ್ಪ ಅಷ್ಟೇ ಡಿಸ್ಕ್ ಬಲ್ಜ್ ಆಗಿದೆ ಅಷ್ಟೇ, ಬೇರೆ ಅದಕ್ಕೆ ನರ್ವ್ ಏನೋ ಪ್ರೆಸ್ ಮಾಡ್ತಾ ಇಲ್ಲ, ಅದಕ್ಕೆ ಎಷ್ಟು ನಾವು ಅದಕ್ಕೆ ನೀರಿನ ಅಂಶ ಕಡಿಮೆ ಆಗಿದೆ ನೋಡ್ತೀವಿ. ಅದಕ್ಕೆ ರೀಜನರೇಟಿವ್ ಥೆರಪಿ ಅಂದರೆ ಪುನರುತ್ಪಾದಕ ಟ್ರೀಟ್ಮೆಂಟ್ ಚಿಕಿತ್ಸೆ. ದಿಸ್ ಇಸ್ ಅ ವೆರಿ ನ್ಯೂ ಟ್ರೀಟ್ಮೆಂಟ್. ಸೊ ಅದಕ್ಕೆ PRP ಟ್ರೀಟ್ಮೆಂಟು ನಾವು ಯೂಸ್ ಮಾಡ್ತೀವಿ. ಸಪೋಸ್ ಫೆಸೆಟ್ ಜಾಯಿಂಟ್ ಅಂತ ಹೇಳ್ತೇನೆ ನಾನು. ಫೆಸೆಟ್ ಜಾಯಿಂಟ್ ಆರ್ಥರೈಟಿಸ್ ಅಂದರೆ ಆ ಬೆನ್ನಲ್ಲಿರೋ ಜಾಯಿಂಟಿಗೆ ಆರ್ಥರೈಟಿಸ್ ಆದರೆ, ಸ್ಪಾಂಡೈಲೋಲಿಸಿಸ್ ಎಲ್ಲ ಆದರೆ ಅದಕ್ಕೆ ನಾವು ಜಾಯಿಂಟಲ್ಲಿ ಇಂಜೆಕ್ಷನ್ ಕೊಡ್ತೀವಿ. ಸೊ ಈ ಥರ ಡಿಫ್ರೆಂಟ್ ಇಂಜೆಕ್ಷನ್ಸ್ ಕೊಟ್ಟು ನಾವು ಅದನ್ನು ಪೇಯ್ನ್ ಕಡಿಮೆ ಮಾಡಿ ಅವರಿಗೆ ಆ್ಯಕ್ಟಿವ್ ಫಿಸಿಕಲ್ ಥೆರಪೀಸ್ ಮಾಡುವಂಗೆ ನಾವು ಅವರಿಗೆ ಅವಕಾಶ ಕೊಡ್ಬೋದು. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಈಗ ಒಂದು ಸ್ಮಾಲ್ ಬ್ರೇಕ್. ಅಲಿವಿಯೇಟ್ ಶಸ್ತ್ರರಹಿತ ಚಿಕಿತ್ಸೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಡಾಕ್ಟರ್ ತುಂಬ ಚೆನ್ನಾಗಿ ಬೆನ್ನು ನೋವಿನ ಸಮಸ್ಯೆಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಅದೇ ರೀತಿಯಾಗಿ ಮೊಣಕಾಲು ನೋವಿನ ಸಮಸ್ಯೆಯಿಂದ ತುಂಬ ಜನ ಬಳಲ್ತಾ ಇರ್ತಾರೆ. ಸೊ ಮೊಣಕಾಲು ನೋವಿನ ಸಮಸ್ಯೆ ಯಾಕೆ ಬರುತ್ತೆ, ಯಾವ ಕಾರಣಗಳಿಂದಾಗಿ ಬರುತ್ತೆ ಅಂತ ತಿಳಿಸ್ಕೊಡಿ. ಸೊ ಮೊಣಕಾಲು ಅಂದರೆ ಮಂಡಿ ನೋವು ಅಥವಾ ನೀ ಪೇನ್ ಅಂತ ಹೇಳ್ತೀವಿ. ಓಕೆ, ಸೊ ಮಂಡಿ ನೋವು ಯಂಗ್ ಪೀಪಲಲ್ಲಿ ಬರೋದು ಸ್ಪೋರ್ಟ್ಸ್ ಇಂಜುರೀಸಿಂದ ಬರಬಹುದು, ಆಕ್ಸಿಡೆಂಟ್ಸಿಂದ, ಆಕ್ಸಿಡೆಂಟಿಂದ ಬರಬಹುದು. ಸೊ ಏನಾಗುತ್ತೆ, ಯಂಗ್ ಪೀಪಲಲ್ಲಿ ಹೇಳ್ತೀನಿ, ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಂಗ್ ಪೀಪಲಲ್ಲಿ ಇದು ಕೆಲವೊಂದು ಅನಾಟಮಿ, ನೀವು ಮಂಡಿದು ಮಾಡೆಲ್ ಇದು. ಸೊ ಇದು ನೋಡಿದರೆ, ಒಳಗಡೆ ನೋಡಿದರೆ ಇದು ಮಂಡಿ ಥೈ ಬೋನು, ಇದು ಲೆಗ್ ಬೋನು,
ಇದು ಮಂಡಿ ಚಿಪ್ಪು ಬೋನ್ ಇರ್ತದೆ ಒಳಗಡೆ. ಓಕೆ, ಸೊ ಅದ್ರ ಸುತ್ತಲೂ ಲಿಗಾಮೆಂಟ್ಸ್ ಇರ್ತದೆ. ಓಕೆ, ಇದು ಒಂದು ಲಿಗಾಮೆಂಟ್ ಇರ್ತದೆ, ಇದು ಒಂದು ಲಿಗಾಮೆಂಟ್ಸ್ ಅಂದರೆ ಬೇಸಿಕ್ಲಿ ಸಪೋರ್ಟಿವ್ ಸ್ಟ್ರಕ್ಚರ್ಸು. ಓಕೆ, ಆಮೇಲೆ ಇದ್ರ ಒಳಗಡೆ ನೋಡಿದರೆ ಮೆನಿಸ್ಕಸ್ ಇರ್ತದೆ. ಮೆನಿಸ್ಕಸ್ ಅಂದರೆ ಅದು ಒಂದು ಕುಷನ್ ಬೇಸಿಕ್ಲಿ. ಓಕೆ, ಎರಡು ಬೋನ್ ನಡುವೆ ಅದು ಇದು ಆಗಬಾರ್ದು ಅಂತ, ಫ್ರಿಕ್ಷನ್ ಆಗಬಾರ್ದು ಅಂತ ಹೇಳಿ ಒಂದು ಕುಷನ್ ಇರ್ತದೆ. ಓಕೆ, ಇದಕ್ಕೆ ಮೆನಿಸ್ಕಸ್ ಅಂತ ಹೇಳ್ತೀವಿ. ಇನ್ನೊಂದು ಲಿಗಾಮೆಂಟ್ ಒಳಗಡೆ ಇರ್ತದೆ, ಅದಕ್ಕೆ ಆಂಟೀರಿಯರ್ ಕ್ರೂಷಿಯೇಟ್ ಲಿಗಾಮೆಂಟ್, ACL ಲಿಗಾಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಮೋಸ್ಟ್ಲಿ ಇದು ಯಂಗ್ ಪೀಪಲಲ್ಲಿ ಆಗೋದು, ಯಂಗ್ ಏಜ್ ಗ್ರೂಪಲ್ಲಿ 18 to 30-40 ಇಯರ್ಸ್ ತನಕ ನಾವು ಮೋಸ್ಟ್ ಕಾಮನ್ ನೋಡೋದು ಆಕ್ಸಿಡೆಂಟ್ ಅಥವಾ ಇಂಜುರೀಸಿಂದ ACL ಲಿಗಾಮೆಂಟ್ ಇಂಜುರೀಸ್ ಅಥವಾ ಬೇರೆ ಬೇರೆ ಥರ ಲಿಗಾಮೆಂಟ್ ಇಂಜುರೀಸ್ ಇದು ಯಂಗ್ ಪೀಪಲಲ್ಲಿ ಕಾಮನ್. ಇನ್ನೊಂದು ತುಂಬ ಕಾಮನ್ ಅಂದರೆ ನೀ ಆಸ್ಟಿಯೋಆರ್ಥ್ರೈಟಿಸ್. ಓಕೆ, ನೀ ಆಸ್ಟಿಯೋಆರ್ಥ್ರೈಟಿಸ್ ಅಂದರೆ ಮಂಡಿ ಸೌದು ಹೋಗಿರುತ್ತೆ ಅಂತ ಹೇಳ್ತೀವಿ. ಇದು ಒಂದು ಏಜ್ ರಿಲೇಟೆಡ್ ಪ್ರೊಸೆಸ್ಸು ಬೇಸಿಕ್ಲಿ. ಏಜ್ ರಿಲೇಟೆಡ್ ಡಿಜನರೇಷನ್, ಏಜ್ ರಿಲೇಟೆಡ್ ವಿಯರ್ ಆ್ಯಂಡ್ ಟೇರ್, ಸೌದು ಹೋಗೋದು ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಮಂಡಿ ಹತ್ರ ಇರೋದು ಥೈ ಬೋನ್ ಇರುತ್ತೆ. ಸೊ ಎಂಡಲ್ಲಿ ಕಾರ್ಟಿಲೇಜ್ ಅಂತ ಇರುತ್ತೆ. ಸೊ ಕಾರ್ಟಿಲೇಜ್ ಇದು ಕವರಿಂಗ್, ಒಂದು ಪ್ರೊಟೆಕ್ಟಿವ್ ಕವರಿಂಗ್. ಓಕೆ, ಎರಡು ಬೋನಿಗೆ ಪ್ರೊಟೆಕ್ಟಿವ್ ಕವರಿಂಗ್ ಇರ್ತದೆ. ಸೊ ನಮ್ಮದು ಏಜ್ ಹೇಗೆ ಜಾಸ್ತಿ ಆಗುತ್ತೆ ಅದು ಸೌದು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ವಿಯರ್ ಆ್ಯಂಡ್ ಟೇರ್ ಆಗುತ್ತೆ ಬೇಸಿಕಲಿ. ಓಕೆ, ಸೊ ವಿಯರ್ ಆ್ಯಂಡ್ ಟೇರ್ ಎಷ್ಟು ಆಗುತ್ತೆ ಅದರ ಮೇಲೆ ಸಿಂಪ್ಟಮ್ಸ್, ಪೇಷಂಟಿಗೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಕೆಲವೊಬ್ರಿಗೆ ಜಾಸ್ತಿ ಆದರೆ ಅವರಿಗೆ ಕಾಲು ಮಡ್ಚೋದು ಕಷ್ಟ ಆಗುತ್ತೆ. ಮಾರ್ನಿಂಗ್ ತುಂಬ ಸ್ಟಿಫ್ನೆಸ್ ಇರ್ತದೆ, ಮಂಡಿ ಕಾಲು ಮಡ್ಚಕ್ಕೆ ಹೋದರೆ ಅದು ಸೌಂಡ್ ಬರುತ್ತೆ, ಶಬ್ದ ಬರುತ್ತೆ ಮಂಡಿಯಿಂದ. ಓಕೆ, ಈ ಥರ ಡಿಫ್ರೆಂಟ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಬೇಸ್ಡ್ ಆನ್ ದರ್ ಗ್ರೇಡ್ಸ್, ಅಂದರೆ ಯಾವುದು ಅವ್ರದ್ದು ಸ್ಟೇಜ್ ಇದೆ, ಎಷ್ಟು ಡ್ಯಾಮೇಜ್ ಆಗಿದೆ ಮಂಡಿ ಕಾರ್ಟಿಲೇಜು, ಅವ್ರದ್ದು ಆ ಥರ ಸಿಂಪ್ಟಮ್ಸ್ ನಾವು ಕಾಣಿಸ್ಕೊಳ್ಬಹುದು ಬೇಸಿಕ್ಲಿ. ಆರ್ಥ್ರೈಟಿಸ್ ಸಮಸ್ಯೆ ಯಾಕೆ ಬರುತ್ತೆ ಅಂತ ಮುಖ್ಯವಾಗಿ? ಸೊ ಆರ್ಥ್ರೈಟಿಸ್ ಒಂದಂತರೂ ಏಜಿಗೆ, ಇಟ್ಸ್ ಎವ್ರಿ ಒನ್, ಎಲ್ಲರೂ ಒಂದು ಅಥವಾ ಒಂದು ಏಜಲ್ಲಿ ಅದು ಆರ್ಥ್ರೈಟಿಸ್ ಬರುತ್ತೆ. ಓಕೆ, ಏಜ್ ರಿಲೇಟೆಡ್ ಸೌದು ಹೋಗೋದು ಅಂತ ಹೇಳ್ತೀವಿ. ಕೆಲವೊಬ್ಬರಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಏನೋ ಅದು ಲಿಗಾಮೆಂಟ್ ಇಂಜುರೀಸ್ ಆಗಿರುತ್ತೆ, ಅವರಲ್ಲಿ ಬೇಗ ಸೌದು ಹೋಗುತ್ತೆ ಬೇಸಿಕ್ಲಿ. ಓಕೆ, ಆಮೇಲೆ ಬೇರೆ ಥರ ಆರ್ಥ್ರೈಟಿಸು ಕೂಡ ಇರ್ತದೆ, ರಿಯುಮ್ಯಾಟೈಡ್ ಆರ್ಥ್ರೈಟಿಸ್ ಅಥವಾ ಗೌಟ್ ಆರ್ಥ್ರೈಟಿಸು. ಸೊ ನಾವು ಫಸ್ಟ್ ನೋಡಬೇಕು ಅವರಿಗೆ, ಪೇಷಂಟಿಗೆ ಯಾವ ಥರ ಆರ್ಥ್ರೈಟಿಸ್ ಇದೆ ಅಂತ. ಇದು ಜಸ್ಟ್ ಏಜ್ ರಿಲೇಟೆಡ್ ಆರ್ಥ್ರೈಟಿಸ್ ಇದೆಯಾ ಅಥವಾ ಬೇರೆ ಥರ ಆರ್ಥ್ರೈಟಿಸ್ ಇದೆ ಫಸ್ಟು ನೋಡಬೇಕಾಗುತ್ತೆ. ಸೊ ಏಜ್ ರಿಲೇಟೆಡ್ ಆರ್ಥ್ರೈಟಿಸ್ ನೋಡಿದರೆ ನಾವು ಇದು ಕೂಡ ಒಂದು ನಮ್ಮದು ಬಾಡಿದು ಸ್ಟ್ರೆಸ್ಸು, ಇಟ್ ಈಸ್ ಆಲ್ವೇಸ್, ನಮ್ಮದು ಮಂಡಿ ಜಾಯಿಂಟ್ ಏನಿದೆ ಆಲ್ವೇಸ್ ಅಂಡರ್ ದ ಸ್ಟ್ರೆಸ್. ಬಿಕಾಸ್ ನಾವು ನಿಂತ ಮೇಲೇನು ನಮ್ಮ ಬಾಡಿ ವೆಯ್ಟ್ ಮಂಡಿ ಮೇಲೆ ಬರುತ್ತೆ, ಓಡಾಡಬೇಕಾದ್ರೂ ಮಂಡಿ ಮೇಲೆ ಬರುತ್ತೆ. ಓಕೆ, ಸೊ ರನ್ನಿಂಗ್, ಜಾಗಿಂಗ್, ಎನಿ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್ ನಾವು ಏನು ಮಾಡ್ತೀವಿ, ನಮ್ಮದು ಪ್ರೆಷರ್ ಬರೋದು ಮಂಡಿ ಜಾಯಿಂಟ್ ಮೇಲೆ ಬರುತ್ತೆ ಬೇಸಿಕ್ಲಿ. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಅದರದ್ದು ಕಾಸ್ ಅಂದರೆ ಒಬೆಸಿಟಿ. ಮತ್ತು ಓಕೆ, ತೂಕ ಜಾಸ್ತಿ ಇದ್ದರೆ ಅದ್ರ ಮೇಲೆ ಪ್ರೆಷರ್ ಜಾಸ್ತಿ ಬರೋದ್ರಿಂದ ಅದು ಬೇಗ ಸೌದೋಗೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ಥರ ಡಿಫ್ರೆಂಟ್ ರೀಸನ್ಸ್ ಇರ್ಬೋದು ಬೇಸಿಕ್ಲಿ ಆರ್ಥ್ರೈಟಿಸಿಗೆ. ಸೊ ಸಿಂಪ್ಟಮ್ಸ್ನ ಹೇಳ್ದಂಗೆ ಫಸ್ಟು ಅವರಿಗೆ ಮೈಲ್ಡ್ ಪೇಯ್ನ್ ಸ್ಟಾರ್ಟ್ ಆಗಿರುತ್ತೆ. ಓಕೆ, ಮೈಲ್ಡ್ ಪೇಯ್ನ್ ಆದಮೇಲೆ ಅವರಿಗೆ ಮೇ ಬಿ ಸ್ಟೆಪ್ಸ್ ಹತ್ತಕ್ಕೆ, ಅಂದರೆ ಮೆಟ್ಲು ಹತ್ತಬೇಕಂದ್ರೆ ಪೇಯ್ನ್ ಆಗ್ಬೋದು, ಇಳಿಬೇಕಂದ್ರೆ ಪೇಯ್ನ್ ಆಗ್ಬೋದು, ಕಾಲು ಮಡ್ಚಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು, ಮಾರ್ನಿಂಗ್ ಸ್ಟಿಫ್ನೆಸ್ ಆಗ್ಬೋದು, ಕಾಲಲ್ಲಿ ಮಂಡಿಯಲ್ಲಿ ಶಬ್ದ ಬರ್ಬೋದು ಕಾಲು ಮಡ್ಚಬೇಕಂದ್ರೆ. ಸೊ ಈ ಥರ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಈ ಥರ ಡಿಫ್ರೆಂಟ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಡಿಪೆಂಡಿಂಗ್ ಆನ್ ದ ಗ್ರೇಡ್ ಆಫ್ ಇದು. ಸೊ 4 ಗ್ರೇಡ್ ಇರ್ತದೆ ಆರ್ಥ್ರೈಟಿಸಲ್ಲಿ, ಗ್ರೇಡ್ 1, 2, 3, 4 ಅಥವಾ ಸ್ಟೇಜ್ 1, 2, 3, 4 ಅಂತ ಹೇಳ್ಬೋದು. ಅರ್ಲಿ ಸ್ಟೇಜಸ್ಸಲ್ಲಿ ಏನಾಗಿರುತ್ತೆ, ಸ್ವಲ್ಪ ಮಂಡಿ ಸೌದು ಹೋಗಿರುತ್ತೆ ಅಷ್ಟೇ, ಅದು ಕಾರ್ಟಿಲೇಜ್ ನಾ ಏನು ಹೇಳಿದ್ನಲ್ಲ, ಸೊ ಅದು ಜಸ್ಟ್ ಸ್ಟಾರ್ಟ್ ಆಗಿರುತ್ತೆ ವಿಯರ್ ಆ್ಯಂಡ್ ಟಿಯರ್ ಆಗೋಕ್ಕೆ. ಗ್ರೇಡ್ 3, 4 ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿರುತ್ತೆ. ಓಕೆ, ಸೊ ಮೂಳೆ ಏನಾಗುತ್ತೆ, ಬೇಸಿಕ್ಲಿ ಎರಡು ಮೂಳೆ ಒಂದಕ್ಕೊಂದು ಟಚ್ ಆಗಿರುತ್ತೆ. ಸೊ ಟಚ್ ಆದಮೇಲೆ ಏನಾಗುತ್ತೆ, ಅದು ಘರ್ಷಣದಿಂದ ಅದು ಪೇಯ್ನ್ ಜನ್ರೇಷನ್ ಆಗುತ್ತೆ. ಅದು ಬೇಸಿಕ್ಲಿ ತುಂಬ ಒಂದು ಸಿವಿಯರ್ ಕೈಂಡ್ ಆಫ್ ಪೇಯ್ನ್ ಅವರಿಗೆ ಬರ್ಬೋದು. ಸೊ ಗ್ರೇಡ್ 1, 2, 3 ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಅದನ್ನು ಆ ಸ್ಟೇಜಲ್ಲಿ ಬೇಸಿಕ್ಲಿ ಪ್ರೊಲಾಂಗ್ ಅಥವಾ ಆ ಸ್ಟೇಜಲ್ಲಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಮುಂದೆ ಅದನ್ನು ಸೌದು ಹೋಗೋದು ಸ್ಟಾಪ್ ಮಾಡ್ಬೋದು ಅಥವಾ ಅದನ್ನು ಸ್ಲೋ ಮಾಡ್ಬೋದು. ಡಿಜನರೇಷನ್ ಪ್ರೊಸೆಸ್ ಏನಿದೆ ನಾವು ಸ್ಲೋ ಮಾಡಬಹುದು ಪ್ರೊಸೆಸ್ ಬೇಸಿಕ್ಲಿ. ಸೊ ಅದಕ್ಕೆ ಅರ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ನೀ ಮಂಡಿಯಲ್ಲಿ ತುಂಬ ಒಳ್ಳೆ ಅವರಿಗೆ ರಿಲೀಫ್ ಸಿಗುತ್ತೆ ಬೇಸಿಕ್ಲಿ. ಅಂದರೆ ಮತ್ತೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಕರ್ ಆಗಬಹುದು ಅಂತೀರಾ ಡಾಕ್ಟರ್? ಸೊ ಈಗ ಆರ್ಥ್ರೈಟಿಸ್ ಹಾಗೆ ಬಿಟ್ಟರೆ ಮುಂದೆ ನೀವು ನೋಡಿರ್ತೀರ ಕಾಲು ಬೆಂಡ್ ಆಗುತ್ತೆ ಬೇಸಿಕ್ಲಿ. ಜೀನು ವ್ಯಾಲ್ಗಮ್ ಅಂತ ಹೇಳ್ತೀವಿ. ಕಾಲು ಬೇಸಿಕ್ಲಿ ಬೆಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಸಿಕ್ಲಿ. ಇನ್ನು ತುಂಬ ಸಿವಿಯರ್ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪೇಯ್ನಿಂದ ಬೇಸಿಕ್ಲಿ ಸೈಕಲಾಜಿಕಲ್ ಇಶ್ಯೂಸ್ ಕೂಡ ಬರುತ್ತೆ. ಓಕೆ, ಡಿಪ್ರೆಷನ್, ಆಂಗ್ಸೈಟಿ, ಡಿಪ್ರೆಷನ್ ಇವೆಲ್ಲ ಬರುತ್ತೆ. ಸೊ ಈ ಥರ ಡಿಫ್ರೆಂಟ್ ಕಾಂಪ್ಲಿಕೇಶನ್ಸ್ ಮಂಡಿ ನೋವು ಅಂದರೆ ಗ್ರೇಡ್ 4 ಆರ್ಥ್ರೈಟಿಸಲ್ಲಿ ನಾವು ನೋಡಬಹುದು. ಸಾಮಾನ್ಯವಾಗಿ ಈ ಥರ ಆಗಬಾರ್ದು ಅಂದರೆ ನಮ್ಮ ಡಯಟ್ ಯಾವ ರೀತಿ ಇರಬೇಕು ಅಂತೀರಾ? ಸೊ ಡಯಟು ಇಂಪಾರ್ಟೆಂಟು, ಪ್ಲಸ್ ಫಿಸಿಕಲ್ ಥೆರಪಿ ಅಂದರೆ ಎಕ್ಸಸೈಸಸ್ ಕೂಡ ಇಂಪಾರ್ಟೆಂಟು. ಎಕ್ಸಸೈಸಸ್ ಅಂದರೆ ಏನು, ಓನ್ಲಿ ವಾಕಿಂಗ್ ಅಲ್ಲ,
ಎಕ್ಸಸೈಸಸ್ ಅಂದರೆ ಮಸಲ್ ಸ್ಟ್ರೆಂಥನಿಂಗ್ ಮಾಡಬೇಕು. ಸೊ ಮಂಡಿ ಸುತ್ತಲೂ ಕ್ವಾಡ್ರಿಸೆಪ್ಸ್ ಮಸಲ್ಸ್, ಹ್ಯಾಮ್ಸ್ಟ್ರಿಂಗ್ ಮಸಲ್ ಎಲ್ಲ ಇರುತ್ತೆ. ಓಕೆ, ಸೊ ಇದು ಕೂಡ ಸ್ಟ್ರೆಂಥನಿಂಗ್, ಅಂದರೆ ಇದು ಕೂಡ ಗಟ್ಟಿ ಮಾಡಬೇಕು ಬೇಸಿಕ್ಲಿ. ಓಕೆ, ಸೊ ಇದನ್ನು ಗಟ್ಟಿ ಮಾಡಿದರೆ ಏನಾಗುತ್ತೆ, ನಾವು ಓಡಾಡಬೇಕಂದ್ರೆ ನಿಂತ ಮೇಲೆ ಏನಾಗುತ್ತೆ, ಅರ್ಧ ಪ್ರೆಷರ್ ನಮ್ಮದು ಮಸಲ್ಸಲ್ಲೂ ಹೋಗುತ್ತೆ. ಓಕೆ, ಅರ್ಧ ಪ್ರೆಷರ್ ಜಾಯಿಂಟ್ ಮೇಲೆ ಹೋದರೂ ಕೂಡ ಅರ್ಧ ಪ್ರೆಷರ್ ಮಸಲ್ ಮೇಲೆ ಹೋಗುತ್ತೆ. ಸೊ ಆಟೋಮೆಟಿಕ್ಲಿ ಅವ್ರದ್ದು ಪೇಯ್ನು ಕಡಿಮೆ ಆಗುತ್ತೆ ಬೇಸಿಕ್ಲಿ. ಸೊ ಅದಕ್ಕೆ ನಾವು ಎಲ್ಲ ಪೇಷಂಟ್ಸ್ಗೆ ಹೇಳ್ತೀವಿ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಅಂತ. ಯಾವುದು ಜಾಯಿಂಟ್ ಪೇನ್ ಆಗಲಿ ಅಥವಾ ಬ್ಯಾಕ್ ಪೇನ್ ಆಗಲಿ, ಮಸಲ್ ಸ್ಟ್ರೆಂಥನಿಂಗ್ ಅವ್ರ ಕೋರ್ ಸ್ಟ್ರೆಂಥನಿಂಗ್ ಅಂತ ಹೇಳ್ತೀವಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ. ಅಲಿವೇಟ್ನಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ಇದೆ ಮಂಡಿ ನೋವಿಗೆ ಅಂತ? ಸೊ ಅಲಿವೇಟಲ್ಲಿ ಯೂಶ್ವಲಿ ನಾವು ಮಂಡಿ ನೋವು ಎಲ್ಲ ವಿದೌಟ್ ಸರ್ಜರೀಸ್ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈಗ ಮಂಡಿಯಲ್ಲಿ ಸ್ಟೇಜಸ್ನ ಹೇಳಿದೆ, 4 ಸ್ಟೇಜಸ್ ಇರುತ್ತೆ ಅಂತ. ಎಷ್ಟು ಸೌದ್ ಹೋಗಿದೆ ಅಂತ ನಾವು ಫಸ್ಟು ನೋಡ್ತೀವಿ, ಎಕ್ಸ್ರೇ ಮಾಡಿ ನೋಡ್ತೀವಿ, ಅಥವಾ ನಮ್ಮ ಕ್ಲಿನಿಕಲ್ಲಿ ಅಲ್ಟ್ರಾಸೌಂಡ್ ಇದೆ, ಅಲ್ಟ್ರಾಸೌಂಡ್ ಮಾಡಿ ನೋಡ್ತೀವಿ ಎಷ್ಟು ಮಂಡಿ ಸೌದಾಗುತ್ತೆ, ಎಷ್ಟು ನೀರು ತುಂಬಿದೆ ಅದರಲ್ಲಿ, ಮಂಡಿಯಲ್ಲಿ ನೀರು ತುಂಬಿದೆಯಾ, ಎಷ್ಟು ಅದಕ್ಕೆ ಇನ್ಫ್ಲಮೇಷನ್ ಇದೆ. ಸೊ ಈ ಥರ ಡಿಫ್ರೆಂಟ್ ಸ್ಟೇಜಸನ್ನು ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಇದೆ ಬೇಸಿಕ್ಲಿ. ಅರ್ಲಿ ಸ್ಟೇಜಸ್ಸಿಗೆ ಅದು ಎಕ್ಸಲೆಂಟ್ ರಿಸಲ್ಟ್ಸ್, ಲೈಕ್ ಯಾಕೆಂದರೆ ಅದು ಡ್ಯಾಮೇಜ್ ಸ್ವಲ್ಪನೇ ಆಗಿರುತ್ತೆ, ಅದಕ್ಕೆ ರಿಪೇರ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಬೇಸಿಕ್ಲಿ. ಓಕೆ, ಸೊ ಅರ್ಲಿ ಸ್ಟೇಜಸ್ ಗ್ರೇಡ್ 1, 2 ಆ್ಯಂಡ್ ಅರ್ಲಿ ಗ್ರೇಡ್ 3ಯಲ್ಲಿ ನಾವು PRP ಚಿಕಿತ್ಸೆ ಮಾಡ್ತೀವಿ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಇದು ಒಂದು ರೀಜನರೇಟಿವ್ ಅಂದರೆ ಕನ್ನಡದಲ್ಲಿ ಪುನರುತ್ಪಾದಕ ಚಿಕಿತ್ಸೆ ಅಂತ ಹೇಳ್ತೀವಿ. ಓಕೆ, ಸೊ PRP ಅಂದರೆ ಏನು, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಸೊ ಪೇಷಂಟ್ಸ್ ನಾವು ಓನ್ ಬ್ಲಡ್ ಸೆಲ್ಸ್ ತೊಗೊತೀವಿ. ಓಕೆ, ಪೇಷಂಟ್ ನಾವು ಬ್ಲಡ್ ಟೆಸ್ಟ್ ಕೊಡ್ತೀವಲ್ಲ, ಸೊ ಅದೇ ಥರ ಒಂದು 20 ml ಬ್ಲಡ್ ತೊಗೊತೀವಿ. ಓಕೆ, ಬ್ಲಡ್ ತೊಗೊಂಡು ಅದರಲ್ಲಿ ಬ್ಲಡ್ಡಲ್ಲಿ ರೆಡ್ ಸೆಲ್ಸ್ ಇರುತ್ತೆ, ಪ್ಲೇಟ್ಲೆಟ್ಸ್ ಇರುತ್ತೆ, ವೈಟ್ ಸೆಲ್ಸ್ ಇರುತ್ತೆ, ಪ್ಲಾಸ್ಮಾ ಇರುತ್ತೆ. ಸೊ ಈ ಥರ ಡಿಫ್ರೆಂಟ್ ಇದಿರ್ತದೆ, ಅಂಶಗಳು ಇರ್ತದೆ ರಕ್ತದಲ್ಲಿ. ಸೊ ನಾವು ಅದರಲ್ಲಿ ಇರೋದನ್ನು ಪ್ಲೇಟ್ಲೆಟ್ಸ್ ಮಾತ್ರ ಸೆಪ್ರೇಟ್ ಮಾಡ್ತೀವಿ. ಸೊ ಅದು ಹೇಗೆ ಸೆಪ್ರೇಟ್ ಮಾಡ್ತೀವಿ ಅಂದರೆ ಮಷೀನಲ್ಲಿ ಸೆಪ್ರೇಟ್ ಮಾಡ್ತೀವಿ. ಓಕೆ, ಸೆಂಟ್ರಿಫ್ಯೂಗೇಷನ್ ಮಷೀನ್ ಅಂತ ಹೇಳ್ತೀವಿ. ಸೊ ಆ ಮಷೀನಲ್ಲಿ ಸೆಪ್ರೇಟ್ ಮಾಡಿ ಪ್ಲೇಟ್ಲೆಟ್ಸನ್ನು ನಾವು ಮಂಡಿಯಲ್ಲಿ ಇಂಜೆಕ್ಟ್ ಮಾಡ್ತೀವಿ ಬೇಸಿಕ್ಲಿ. ಓಕೆ, ಸೊ ಹೇಗೆ ಇಂಜೆಕ್ಟ್ ಮಾಡ್ತೀವಿ, ಅದು ಅಲ್ಟ್ರಾಸೌಂಡ್ ಗೈಡೆಡ್, ಅಂದರೆ ನೋಡಿಕೊಂಡು ಅಲ್ಟ್ರಾಸೌಂಡ್ ಗೈಡೆಡ್ ಮೂಲಕ ಇಂಜೆಕ್ಟ್ ಮಾಡ್ತೀವಿ. ಸೊ ಪೇಷಂಟ್ಸ್ ಓನ್ ಬ್ಲಡ್ ಇರೋದ್ರಿಂದ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಓಕೆ, ಸೊ ಅದರ ಜೊತೆಗೆ ನಾವು ಏನು ಮೆಡಿಸಿನ್ಸ್ ಕೊಡಲ್ಲ ಅದಕ್ಕೆ. ಸೊ ಅರ್ಲಿ ಗ್ರೇಡಲ್ಲಿ ಇದು ತುಂಬ ಒಂದು ಅಡ್ವಾನ್ಸ್ಡ್ ಅಥವಾ ನ್ಯೂವರ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು, PRP ಟ್ರೀಟ್ಮೆಂಟು. ಆಮೇಲೆ ಇದು ಎಲ್ಲ ಪ್ರೊಸೀಜರ್ ಡೇ ಕೇರು. ಸೊ ಪೇಷಂಟ್ಸ್ ಬರ್ತಾರೆ, 20 ಮಿನಿಟ್ಸಲ್ಲಿ ಬ್ಲಡ್ ಕೊಟ್ಟು PRP ರೆಡಿ ಆಗುತ್ತೆ, ಒಂದು 10 ಮಿನಿಟ್ಸಲ್ಲಿ ಇಂಜೆಕ್ಷನ್ಸ್ ಆಗುತ್ತೆ, ಒಂದು 10 ಮಿನಿಟ್ಸ್ ಅಬ್ಸರ್ವೇಷನ್ ಇರ್ತದೆ. ಆಫ್ಟರ್ ದಟ್ 1 ಅವರ್ಲಿ ಈ ಪ್ರೊಸೀಜರ್ಸ್ ಯೂಶ್ವಲಿ ಮುಗಿಯುತ್ತೆ. ಸೊ PRP ಯೂಶ್ವಲಿ ಇದರ ಜೊತೆಗೆ ನಾವು ಪ್ರೊಲೋಥೆರಪಿ ಕೂಡ ಕಂಬೈನ್ ಮಾಡ್ಬೋದು. ಸೊ ಎಲ್ಲ ಪೇಷಂಟ್ಸಿಗೆ ಅದೇ ಹೇಳಿದ್ನಲ್ಲ, ಎಲ್ಲ ಪೇಷಂಟ್ಸಿಗೆ ಒಂದೇ ಥರ ಟ್ರೀಟ್ಮೆಂಟ್ ಇರೋಲ್ಲ. ಕೆಲವೊಂದು ಪೇಷಂಟ್ಸಿಗೆ PRP ಚಿಕಿತ್ಸೆ ಕೊಡ್ಬೋದು, ಕೆಲವು ಪೇಷಂಟ್ಸಿಗೆ ಪ್ರೊಲೋಥೆರಪಿ ಟ್ರೀಟ್ಮೆಂಟ್ ಸಿಗ್ಬೋದು ಆ ಥರ. ಸೊ PRP ಎಷ್ಟು ಇಂಜೆಕ್ಷನ್ಸ್ ಅಂತ ಈಗ ನೀವು ಕೇಳಿದರೆ, ಇದು 3 ಇಂಜೆಕ್ಷನ್ಸ್ ಇರ್ತದೆ, 3 ಸೆಟ್ಟಿಂಗ್ಸ್ ಇರ್ತದೆ. ಸೊ ಫಸ್ಟ್ ಇವತ್ತು PRP ಸೆಷನ್ ಆದಮೇಲೆ 3 weeks to 4 weeks ಗ್ಯಾಪ್ ಇರುತ್ತೆ, ಸೆಕೆಂಡ್ ಇಂಜೆಕ್ಷನ್ ಇರ್ತದೆ. ಆಮೇಲೆ ಮತ್ತೆ 3 to 4 weeks ಗ್ಯಾಪ್ ಇರುತ್ತೆ, ಥರ್ಡ್ ಇಂಜೆಕ್ಷನ್ ಇರುತ್ತೆ. ಸೊ ಮಂಡಿಯಲ್ಲಿ ಆರ್ಥ್ರೈಟಿಸ್ ಆದರೆ ಯಾಕೆಂದರೆ ಇದು ಒಂದು ದೊಡ್ಡ ಜಾಯಿಂಟು, ಸೊ ಅದಕ್ಕೆ PRP ಚಿಕಿತ್ಸೆ 3 ಸೆಟ್ಟಿಂಗ್ಸ್ ಬೇಕಾಗುತ್ತೆ. ಸಪೋಸ್ ಅದೇ ಆರ್ಥ್ರೈಟಿಸ್, ಅದೇ ಸೌದು ಹೋಗೋದು ಶೋಲ್ಡರ್, ಭುಜ ಸೌದು ಹೋದರೆ, ಅಥವಾ ಬೇರೆ ಯಾವುದಾದ್ರೂ ಆರ್ಥ್ರೈಟಿಸ್ ಆಗುತ್ತೆ, ಥಂಬ್ ಆರ್ಥ್ರೈಟಿಸ್ ಆಗ್ಬೋದು, ಎಲ್ಬೋ ಹತ್ರ ಆರ್ಥ್ರೈಟಿಸ್ ಆಗ್ಬೋದು. ಸೊ ಅದಕ್ಕೆ 1 or 2 ಸೆಟ್ಟಿಂಗ್ಸ್ ಯೂಶ್ವಲಿ ಸಾಕಾಗುತ್ತೆ ಬೇಸಿಕ್ಲಿ. ಇನ್ನು ಅಡ್ವಾನ್ಸ್ ಸ್ಟೇಜ್ ಆಫ್ ಆರ್ಥ್ರೈಟಿಸ್ ಅಂದರೆ ಗ್ರೇಡ್ 4 ಆರ್ಥ್ರೈಟಿಸ್, ಯಾವ ಪೇಷಂಟಿಗೆ ಸರ್ಜರಿ ಅವರಿಗೆ ಬೇಡ ಅನಿಸುತ್ತೆ, ಅಥವಾ ತುಂಬ ಒಂದು ಕಾಂಪ್ಲಿಕೇಶನ್ಸ್ ಇರುತ್ತೆ, ಅವರಿಗೆ ಸರ್ಜರಿ ಯೂಶ್ವಲಿ ರೆಕಮೆಂಡ್ ಮಾಡಿರಲ್ಲ ಸರ್ಜರಿ ಮಾಡೋಕ್ಕೆ. ಸೊ ಅವರಲ್ಲಿ ಕೂಡ ಪೇಯ್ನ್ ಇರುತ್ತೆ. ಸೊ ಅವ್ರು ಏನು ಮಾಡಬೇಕು, ಸೊ ಅವರಿಗೆ ನಾವು ಯೂಶ್ವಲಿ ಗ್ರೇಡ್ 4ಅಲ್ಲಿ ಕೂಲ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಕೂಲ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂದರೆ ಇದು ಒಂದು US FDA ಅಪ್ರೂವ್ಡ್ ಟ್ರೀಟ್ಮೆಂಟ್ ಬೇಸಿಕ್ಲಿ. ಸೊ ಮಂಡಿಗೆ ನರ್ವ್ ಸಪ್ಲೈ ಇರ್ತದೆ. ಓಕೆ, ಸೊ ಮಂಡಿಗೆ ಒಂದು ನರ್ವ್ ಅಂದರೆ ಏನು, ನೋವಿಂದ ಸೆನ್ಸೇಷನ್ಸ್ ನಮಗೆ ಬ್ರೈನಿಗೆ ತೊಗೊಂಡು ಹೋಗೋದನ್ನು ಸೆನ್ಸೇಷನ್ಸಿಗೆ ನಾವು ನರ್ವ್ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಮಂಡಿಗೆ 3 ನರ್ವ್ ಇರ್ತದೆ, ಒಂದು ಈ ಕಡೆ, ಒಂದು ಈ ಸೈಡು, ಒಂದು ಕೆಳಗಡೆ ಇರ್ತದೆ. ಸೊ 3 ಮೇನ್ ನರ್ವ್ಸ್ ನಾವು ಬೇಸಿಕ್ಲಿ ಬ್ಲಾಕ್ ಮಾಡ್ತೀವಿ. ಅದು ಹೇಗೆ ಬ್ಲಾಕ್ ಮಾಡ್ತೀವಿ ಅಂದರೆ ನೀಡಲ್ ಮೂಲಕ. ಓಕೆ, ಅದು ಲೋಕಲ್ ಅನೆಸ್ಥೆಷಿಯಾ ಅಲ್ಲೇ ಜಾಗದಲ್ಲಿ ಮರೆತು ಇಂಜೆಕ್ಷನ್ ಕೊಟ್ಟು ಇಲ್ಲಿಗೆ ನೀಡಲ್ ಹಾಕಿ ಆ ನರ್ವಿಗೆ ಬೇಸಿಕ್ಲಿ ಬ್ಲಾಕ್ ಮಾಡ್ತೀವಿ. ಸೊ ಸಪೋಸ್ ನಾವು ನರ್ವಿಗೆ ಬ್ಲಾಕ್ ಮಾಡಿದರೆ ಏನಾಗುತ್ತೆ, ಅದು ಪೇಯ್ನ್ ಸೆನ್ಸೇಷನ್ಸು ಗೊತ್ತಾಗಲ್ಲ ಪೇಷಂಟ್ಸಿಗೆ. ಸಪೋಸ್ ಅವರಿಗೆ ತುಂಬ ಸಿವಿಯರ್ ಪೇಯ್ನ್ ಇದೆ, ಅವ್ರಿಗೆ ಪೇಯ್ನ್ ಒಂದು 70 to 80% ಪೇಯ್ನ್ ರಿಲೀಫ್ ಸಿಗುತ್ತೆ. ಈವನ್ ಒಂದು ಸಿವಿಯರ್ ಆರ್ಥ್ರೈಟಿಸಲ್ಲೂ ಕೂಡ ಎಕ್ಸಿಲೆಂಟ್ ರಿಸಲ್ಟ್ಸ್ ಇರುತ್ತೆ. ಓಕೆ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಬಂದು ಬೆನ್ನು ನೋವಿನ ಸಮಸ್ಯೆ ಹಾಗೂ ಮಂಡಿ ನೋವಿನ ಸಮಸ್ಯೆ ಯಾವ ರೀತಿ ಪರಿಹಾರ ಮಾಡ್ಕೋಬಹುದು ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ತಮ್ಮಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿದ್ದಲ್ಲಿ ತಾವು ಕೂಡ ಎಲಿವೇಟ್ಗೆ ಭೇಟಿ ನೀಡಬಹುದು. ಅವರ ವಿಳಾಸ ಈ ರೀತಿಯಾಗಿದೆ:
ಎಲಿವೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ JM ಪ್ಲಾಜಾ 35 ನೇಚರ್ಸ್ ಬಾಸ್ಕೆಟ್ಸ್ ಮೇಲೆ 2ನೇ ಮುಖ್ಯ ರಸ್ತೆ 2ನೇ ಮಹಡಿ ಸ್ಯಾಂಕಿ ರಸ್ತೆ ಸದಾಶಿವನಗರ ಬೆಂಗಳೂರು 560080. ಅದೇ ರೀತಿಯಾಗಿ ಶಾಖೆಗಳು ಇಂದಿರಾನಗರ ಹಾಗೂ ಟಿ ದಾಸರಹಳ್ಳಿ. ಇವರನ್ನ ಸಂಪರ್ಕ ಮಾಡುವಂತಹ ನಂಬರ್ ಕೂಡ ಇದೆ 9620244761. ಅದೇ ರೀತಿಯಾಗಿ 08023614888. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.